ಭಾವಗೀತೆ ಭಕ್ತಿಗೀತೆ ಎಲ್ಲ ಹಾಡ್ತಿದ್ದೆ. ತುಂಬಾ ಒಳ್ಳೆ ವಯಸ್ಸಿತ್ತು. ಭಾವಗೀತೆ ಭಕ್ತಿ ಅದ್ರಲ್ಲೆಲ್ಲ ಪ್ರೈಸ್ ಬರ್ತಿತ್ತು. ಅದ್ರಲ್ಲಿ ತಾಲೂಕು ಮಟ್ಟದವರಿಗೆಲ್ಲ ಹೋಗಿದ್, ಮತ್ತೆ ಮುಂದೆಲ್ಲ ಹೋಗ್ಲಿಲ್ಲ. ಯಾವ ಬೇಸಿಕ್ ಇಲ್ಲ ಬಿಡಿ, ಅಂದ್ರೆ ಕಲ್ತದಲ್ಲ ಸಂಗೀತ ಗಿಂತ ಏನೋ ನಾಲೆಜ್ ಇಲ್ಲ. ಸುಮ್ನೆ ಹಾಡುದು, ಕೇಳಿ ಹಾಡುದು ಒಂದು ಹಾಡು ಕಲಿಸಿದ್ರು. ಆಮೇಲೆ ಇವ್ರ ಹೆಜ್ಜೆಗೆ ವೆಂಕಟರಮಣ ಗಾಡಿಗಳು, ಅದ್ಭುತ ಹೆಜ್ಜೆಗಾರಿಕೆ. ಅವರು ಎಲ್ಲಿವರೆಗಪ್ಪ ಕೇಳಿದ್ರೆ NSD ವಿದ್ಯಾರ್ಥಿಗಳೆಲ್ಲ ಬರ್ತಾರೆ. ಅವರೆಲ್ಲ ಬಂದ್ರೆ ಅವ್ರು ತುಂಬಾ ಫಾಸ್ಟ್. ಇವೇನು ಅಲ್ಲೊಂದು 3 ತಿಂಗಳ ಇದ್ದೆ ಸರ್. ಆಮೇಲೆ ಅಲ್ಲಿ ಬಿಟ್ಟೆ. ಆಯ್ತಾ, ಮಂತ್ರ ಕಲ್ತ್ರಿ? ಮಂತ್ರ ಏನ್ ಕಲಿ, ಈಗ ಮಾತಾಡೋದೇ ಮಂತ್ರ. ಆಯ್ತಾ, ಅಲ್ಲಿ ಬಿಟ್ಟೆ. ಅಲ್ಲಿ ಬಿಟ್ಟು ಅಲ್ಲೊಂದು ವಸಂತ ಬೇಕ್ರಿ ಅಂತ ಬೇಕ್ರಿ ಇತ್ತು ಉಡುಪಿಯಲ್ಲಿ. ಕಾಲೇಜ್ ಹೋಗೋದ್ ಬಿಟ್ಟೆ, ಆ ಬೇಕ್ರಿ ಕೆಲ್ಸಕ್ಕೆ ಸೇರ್ಕೊಂಡೆ. ಮನೇಲಿ ವಿಷಯ ಗೊತ್ತಿಲ್ಲ. ಫೋನ್ ಮಾಡಿ ಹೇಳಿಕ್ ಫೋನ್ ಎಲ್ಲ ಇಲ್ಲ. ನಮ್ಮ ಹತ್ರ ಮೊಬೈಲ್ ಎಲ್ಲ ಏನಿಲ್ಲ. ಲೆಟರ್ ಹಾಕ್ಬೇಕಾಗ ನಮ್ ಖರ್ಚಿಗೆ ಏನಾದ್ರು 100 ರೂಪಾಯಿ 200 ರೂಪಾಯಿ ಬೇಕಿದ್ರು ಅವ್ರು ಮನಿ ಆರ್ಡರ್ ಮಾಡುದು. ಮೊದ್ಲೇ ಹಾಕ್ಬೇಕಲ್ಲ ಸರ್, ನಾವು ಲೆಟರ್ ಹಾಕುದು. ನಾವು ಅದ್ರಿಂದ ಆ ಕಾಲದೆಲ್ಲ ಬಂದಿತ್ತು. ತುಂಬಾ ಹಿಂದಲ್ಲ, ಈಗ ಒಂದು 30-32 ವರ್ಷ ಹಿಂದೆ. ಆದ್ರೂ ಆ ಕಾಲನೆಲ್ಲ ಕಂಡಿತ್ತು. ಪೂರ್ತಿ ಶಿಲಾಯುಗ ಅಲ್ದಿದ್ರು. ಸ್ವಲ್ಪ ಮುಂದ್ ಬಂದಿತ್ತು. ಬೇಕ್ರಿ ಸೇರಿದೆ. ನಮ್ಮ ಅತ್ತೆ ಮನೆಯಲ್ಲಿ ಸುಬ್ರಹ್ಮಣ್ಯ ಹೆಗಡೆ ಅಂತ ಇದ್ರು. ಅವ್ರಿಗೆ ಈ ವಿಷಯ ಗೊತ್ತಾಯ್ತು. ಅಂದ್ರೆ ಅವ್ರ ತಮ್ಮ ಒಬ್ರು ಉಡುಪಿಯಲ್ಲೇ ಕಾಲೇಜಿಗೆ ಹೋಗ್ತಿದ್ರು, ಸಂಸ್ಕೃತ ಕಾಲೇಜ್ ಅಲ್ಲ, ಬೇರೆ ಕಾಲೇಜಿಗೆ ಹೋಗ್ತಿದ್ರು. ಅವರಲ್ಲಿದ್ರು. ಅವ್ರ ಮುಖಾಂತರ ಅವ್ರಿಗೆ ವಿಷಯ ಗೊತ್ತಾಯ್ತು, ಇವ ಕಾಲೇಜ್ ಬಿಟ್ಟಿದ್ದ, ಬೇರೆ ಏನೋ ಮಾಡ್ತಿದ್ದಾನೆ. ಅವ್ರು ಬಂದು ಅವರಲ್ಲಿ ಗುಣವಂತ ಶ್ರೀಮಯ ಕಲಾ ಕೇಂದ್ರ ಅಂತ ಶಂಭು ಹೆಗಡೆ ಅವರು ಸ್ಥಾಪನೆ ಮಾಡಿದಂತ ಕೇಂದ್ರ, ಯಕ್ಷಗಾನ ಕಲಿಕಾ ಕೇಂದ್ರ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಇವನ್ ಏನಾದ್ರು ನಾನು ಆಗ ಶಾಲೆ ಹೋಗುವಾಗ ಈ ಭಾವಗೀತೆ ಭಕ್ತಿಗೀತೆ ಎಲ್ಲ ಹಾಡ್ತಿದ್ದೆ. ತುಂಬಾ ಒಳ್ಳೆ ವಯಸ್ಸಿತ್ತು. ಭಾವಗೀತೆ ಭಕ್ತಿ ಅದ್ರಲ್ಲೆಲ್ಲ ಪ್ರೈಸ್ ಬರ್ತಿತ್ತು. ಅದ್ರಲ್ಲಿ ತಾಲೂಕು ಮಟ್ಟದವರಿಗೆಲ್ಲ ಹೋಗಿದ್, ಮತ್ತೆ ಮುಂದೆಲ್ಲ ಹೋಗ್ಲಿಲ್ಲ. ಯಾವ ಬೇಸಿಕ್ ಇಲ್ಲ ಬಿಡಿ, ಅಂದ್ರೆ ಕಲ್ತದಲ್ಲ ಸಂಗೀತ ಗಿಂತ ಏನೋ ನಾಲೆಜ್ ಇಲ್ಲ. ಸುಮ್ನೆ ಹಾಡುದು, ಕೇಳಿ ಹಾಡುದು ಒಳ್ಳೆ ವಯಸ್ಸಿತ್ತು. ಈಗ ಇಲ್ಲ, ಆವಾಗ ಈಗ ನುಡ್ಸುದು. ಈಗ ಆಸಕ್ತಿ ಬೇರೆ ಕಡೆ ಆಯ್ತು. ಅವರು ಏನಾದ್ರು ಇದ್ರಲ್ಲಿ ಏನಾದ್ರು ಆಗ್ಬೋದು ಅಂತ. ಅಲ್ಲಿವರೆಗೆ ನಮ್ಗೆ ಯಕ್ಷಗಾನ ಸರ್, ನಾವು ಸಿರ್ಸಿಯಲ್ಲಿ ನೋಡಿದ್ರೆ ಯಕ್ಷಗಾನ ತುಂಬಾ ಸಣ್ಣ ಇಂಟ್ರೆಸ್ಟ್ ನಮ್ಮ ಮನೇಲಿ ಯಾರಿಗೂ, ಅಂದ್ರೆ ಯಾರು ಇಲ್ಲ ಯಕ್ಷಗಾನ ಕಲಾವಿದ್ರು ಅಂತ ಯಾರು ಇಲ್ಲ, ಅಥವಾ ತುಂಬಾ ಹುಚ್ಚಿನವರು ಅಂತ ಯಾರು ಇಲ್ಲ. ಇಲ್ಲಿ ತುಂಬಾ ಹುಚ್ಚಿನವರು ಕೆಲವರು ಇರ್ತಾರೆ, ಈಗೂ ಸಹಿತ ನಮ್ಮಲ್ಲಿದ್ದಾರೆ. ನಮ್ಮ ಜೊತೆ ಮೊದ್ಲೇ ಕಲಿಲಿಕ್ಕೆ ಬರೋ ಸ್ಟೂಡೆಂಟ್ಸ್ ಎಲ್ಲ ಆಜ್ರೆ ಎಲ್ಲ ಆಟಕ್ಕೆಲ್ಲ ಬರ್ತಾರೆ. ಅಷ್ಟು ಇಂಟ್ರೆಸ್ಟ್. ನಮ್ಮ ಆಟ ಆಗುದಿಲ್ಲ, ಎಲ್ಲೋ ಕೂಡಾಟ ಆಯ್ತು ನಮ್ಗೆ ಕಮರ್ಷಿಯಲ್. ಆಜ್ರೆ ಎಲ್ಲ ಇವರು 4-5 ಜನ ಒಟ್ಟಾಗಿ ಕಾರಲ್ಲಿ ಬರುದು. ಹಾಗೆ ಆತರ ಹುಚ್ಚಿನವರು ನಮ್ಮಲ್ಲಿ ಯಾರು ಇಲ್ಲ. ನಮ್ಮ ಅಜ್ಜನಿಗೂ ಇಂಟ್ರೆಸ್ಟ್ ಇತ್ತು, ತಂದೆಯರಿಗೂ ಹಂಗೆ. ತಂದೆಯವ್ರ ಒಟ್ಟಿಗೆ ಸಿರ್ಸಿ ಜಾತ್ರೆ ಎಲ್ಲ ಆಗ ಕಂಟಿನ್ಯೂಸ್ ಆಟ ಆಗ್ತಿತ್ತು. ಸಾಲಿಗ್ರಾಮ ಪೆರಡು ಮೇಳದಲ್ಲ ಆಟ. 9 ದಿವಸ ಜಾತ್ರೆ, 9 ದಿವಸ ಆಟ. ಈಗೆಲ್ಲೋ 1 ದಿವಸ ಆಗ್ತದೆ ಅಷ್ಟೇ. ಆ ಆಟಗಳಿಗೆಲ್ಲ ಎಲ್ಲೋ 1 ದಿನ ತಪ್ಪು 2 ದಿನ ಹೋಗ್ತಿತ್ತು ಅಷ್ಟೇ. ಅಷ್ಟು ಬೇರೆ ಏನಿಟ್ಟು ನಾನು ಈ ಫೀಲ್ಡಿಗೆ ಬರ್ತೇನೆ ಅಂತ ಯಾವ ಇದು ಇಲ್ಲ. ಅನಿರೀಕ್ಷಿತ ಅದೇನೋ ಪೂರ್ವ ಜನ್ಮದಂತ ಹೇಳ್ತಾರಲ್ಲ, ಸುಳ್ಳಲ್ಲ. ಯಾವ ಇದು ಇಲ್ಲ, ಮಂತನೂ ಅಲ್ಲ, ಆಸಕ್ತಿ ಇಲ್ಲ, ಏನು ಇಲ್ಲ. ಅವ್ರು ಯಾಕೆ ನಿಮ್ಗೆ ತಂದು ಹಾಕಿದ್ರು? ಬೇಕರ್ಲಿದ್ದವ್ರು ತಂದು ಹಾಕ್ಬೇಕಾದ್ರೆ ಅವ್ರಿಗೆ ಏನೋ ಪ್ರಚೋದನೆ, ಏನೋ ಪ್ರೇರಣೆ ಆಗಿರ್ಬೇಕು. ನಾ ಯಕ್ಷಗಾನ ಬರ್ಲಿಕ್ಕೆ ಮೂಲ ಕಾರಣ ಅವ್ರು ಸುಬ್ರಹ್ಮಣ್ಯ ಹೆಗಡೆ ಅಂತ. ಅಲ್ಲಿ ಬಿಟ್ರು ಗುಣವಂತೆಗೆ ಆಗ ಅಲ್ಲಿ ಸೇರಿಸ್ಬೇಕಾದ್ರೂ ನಮ್ಮನ್ನೆಲ್ಲ ಇದು ಮಾಡೋದು, ಆಯ್ಕೆ ಉಂಟಲ್ಲಿ. ಹೌದು, ಆಯ್ಕೆ ಮಾಡುವಾಗ ಯಕ್ಷಗಾನ ಪದ್ಯ ಹೇಳಂತಾರೆ ಶಂಭು ಹೆಗಡೆ. ಸುಮ್ನೆ ಕ್ಲಾಸಿಗೆ ಸೇರಿಸ್ ಅಂದ್ರೆ ಅವನಿಗೆ ಲಯ ಉಂಟ, ಇವನಿಗೆ ಕಲ್ಸ್ಬಹುದಾ, ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಮೊದ್ಲು ಇಲ್ಲೆಲ್ಲ ಹಂಗರಕಟ್ಟೆ ಕೇಂದ್ರ ಎಲ್ಲ ಇರುವಾಗ 100-150 ಜನ ಸ್ಟೂಡೆಂಟ್ ಬರ್ತಿದ್ರಂತೆ. ಅದರಲ್ಲಿ ಆಯ್ಕೆ ಆಗುದು 25-30 ಜನ ಮಾತ್ರ. ಅಲ್ಲ, ಅದು ಯಕ್ಷಗಾನದ ಮಹಿಮೆ ಹಾಗೆ. ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ, ಅವ್ರಿಗೆ ಕಲಿಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಆ ಮಾತೆ ಅನುಗ್ರಹ ಬೇಕು, ಯಕ್ಷ ಕಲಾ ಮಾತೆ ಅನುಗ್ರಹ ಬೇಕು. ಯಾಕೆಂದ್ರೆ ನಾವು ಕೇಂದ್ರದಲ್ಲಿರುವಾಗ ಒಬ್ರು ಮುರುಡೇಶ್ವರದ ಒಬ್ರು ಲೆಕ್ಚರ್, ಅವರು 40-50 ಪ್ರಾಯದವರು, ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅವ್ರು. ಯಕ್ಷಗಾನ ಅಂದ್ರೆ ಅಷ್ಟು ಆರಾಧನೆ ಮಾಡ್ತಾರೆ ಅವ್ರು. ಅವ್ರು ಕಲಿಲಿಕ್ಕೆ ಬರ್ತಿದ್ರು, ಆದ್ರೆ ಅವ್ರಿಗೆ ಆಗುದಿಲ್ಲ ಕಲಿಲಿಕ್ಕೆ.
ಎಷ್ಟು ಆದ್ರೆ ಒಂಥರ ದೇವ್ರ ತರ ಯಕ್ಷಗಾನ ಅಂದ್ರೆ ಅವರಿಗೆ ಆದ್ರೂ ಕಲಿಲಿಕ್ಕೆ ಆಗುದಿಲ್ಲ ಅಂದ್ರೆ ಹಾಗೆ ಒಂದು ಅನುಗ್ರಹ ಬೇಕು ಎಲ್ಲರಿಗೂ ಅನುಗ್ರಹ ಬೇಕಾದ 100ಕ್ಕೆ 100 ನಿಮ್ಗೆ ಏನು ನಿಮ್ಗೆ ಆಸಕ್ತಿ ಇಲ್ದವ್ರನ್ನ ಕರ್ಕೊಂಡ್ಬಂದು ಇದ್ರಲ್ಲಿ ಕೂರ್ಸಿದಾರೆ ನೋಡಿ ಕರ್ಕೊಂಡು ಹೋದ್ರು. ಆಮೇಲೆ ಯಕ್ಷಗಾನ ಪದ್ಯ ಹೇಳಂದ್ರೆ ಶಿಂಬಗಡ್ರು ಯಕ್ಷಗಾನದ ಪದ್ಯ ಸರ್ ಯಕ್ಷಗಾನ ಪದ್ಯ ನೆನಪು ಇಲ್ಲ ಅದೆಲ್ಲ ಬರುದಿಲ್ಲ ನಂಗೆ. ಬೇಕಿದ್ರೆ ಒಂದು ಭಾವಗೀತೆ ಭಜನೆ ಹೇಳ್ತಿದ್ದೆ ಆಗ ಒಂದು ಸಿಕ್ಕದಿರುವಾಗ ನಮ್ಮ ಅತ್ತೆ ಮನೆಯಲ್ಲೂ ಸಹ ಸಾಯಂಕಾಲ ಹೊತ್ತಿ ಒಂದು ಭಜನೆ ಮಾಡುವ ಪರಿಪಾಠ ಇತ್ತು, ಎಲ್ಲ ಒಟ್ಟಾಗಿ ಭಜನೆ ಮಾಡುವ. ಯಾವ್ದಾದ್ರು ಹೇಳ್ತೇನೆ ಅಂದ್ರೆ ಯಾವ್ದೋ ಒಂದು ಭಜನೆಯ ಭಾವಗೀತೆ ಯಾವ್ದು ಅಂತ ಹೇಳಿದೆ. 2 ಸಾಲ ಹೇಳಿ ಸರ್ ಸುಮ್ಮನೆ. ಇಲ್ಲ ನೆನಪಿಲ್ಲ ನಂಗೆ ಯಾವ್ದು ಹೇಳಿದ್ರೆ ನೆನಪಿಲ್ಲ ಸರ್. ಈಗ ಒಂದು 22-23 ವರ್ಷದ ಹಿಂದೆ ಆಯ್ತಾ. ಆಮೇಲೆ ಅವರು ನೋಡ್ಕೊಂಡ್ರೆ ಓಕೆ ಅಂತ ಆಯ್ತು. ತಾಳ ಜ್ಞಾನ ಇದೆ ಅಂದ್ರೆ ಸ್ವಲ್ಪ ಸ್ವರ ಶ್ರುತಿ ಜ್ಞಾನ ಉಂಟಂತೆ ಗೊತ್ತಾಗ್ತದಲ್ಲ. ಒಂದು ಈಗ ಅನ್ನ ಇಡೀ ಬೇನ್ ನೋಡ್ಬೇಕು ಒಂದು ಸಾಕಲ್ಲ. ಆಯ್ತು. ಆಮೇಲೆ ಅಲ್ಲಿಂದ ಪ್ರಾರಂಭ ಆಯ್ತು ಯಕ್ಷಗಾನ ಜೀವನ ಪ್ರಾರಂಭ ಆಯ್ತು ಕುಣುವಂತೆಯಲ್ಲಿ. ನಮಗೆ ಯಾರು ನಿಮ್ಗೆ ಗುರುಗಳಿದ್ರು? ನಗರ ಸುಬ್ರಹ್ಮಣ್ಯಾಚಾರ್ಯ ಅಂತ, ಈಗ ತೀರಿ ಹೋದ್ರು ಅವರು. ನಾನು ಅವ್ರ ನೆನಪು ಒಂದು ಪ್ರತಿ ವರ್ಷ ಒಂದು ಅವ್ರ ಸ್ಮರಣಾರ್ಥ ಒಂದು ಕಾರ್ಯಕ್ರಮ ಮಾಡ್ತೇನೆ. ಒಂದು ಪ್ರಶಸ್ತಿ ಪ್ರತಿ ವರ್ಷ ಒಬ್ಬರಿಗೆ ಅವ್ರ ಹೆಸರು ಕೊಡ್ತೇನೆ. ಅವರು ಪ್ರಶಸ್ತಿ ಅಂತ ಅಲ್ಲ, ಅವ್ರ ನೆನಪಿನ ಒಂದು ಪ್ರಶಸ್ತಿ. ಅಂದ್ರೆ ಅಂತ ಗುರುಗಳು ಅವರು. ಬೇರೆ ಅವರ ವೈಯಕ್ತಿಕ ಜೀವನ ನಮ್ಗ ಅಗತ್ಯ ಇಲ್ಲ, ಆದ್ರೆ ಗುರುವಾಗಿ ವಿಭಾಗದಲ್ಲಿ ಅದ್ಭುತ ಗುರು ಅವರಿದ್ರು. ಆಮೇಲೆ ಹೆರಂಜಾಲ ವೆಂಕಟರಮಣ ಗಾಣಿಗರು, ಈಗ ಗೋಪಾಲ್ ಗಾಣಿಗರು ಇದ್ರಲ್ಲ, ಅವ್ರ ಅಪ್ಪಯ್ಯ ಯಾತ ಶ್ರೀವೇಶಧಾರಿಗಳು, ಅವ್ರು ಹೆಜ್ಜೆಗಿದ್ರು. ಗಜಾನಗಡೆ ಮೂರೂರು ಅಂತ ಮದ್ದಲೆಗಿದ್ರು ಹೇಳಿಕೊಳ್ಳಿ. ನಾನು ಫಸ್ಟ್ ವರ್ಷ ಎಲ್ಲವನ್ನು ಕಲಿಲೇಬೇಕು. ಫಸ್ಟ್ ವರ್ಷ ಹೋದಾಗ ಬೇಸಿಕ್ ಎಲ್ಲವೂ ಆಗ್ಲೇಬೇಕು. ಭಾಗವತಿಗೆದು ತಾಳದ್ದು ಆಯ್ತು, ಭಾಗವತಿಗೆ ಆಯ್ತು, ಹೆಜ್ಜೆ ಇದಿಷ್ಟು ಬೇಸಿಕ್. ಆಮೇಲೆ 2ನೇ ವರ್ಷ ನಮ್ಮ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಿಮ್ಗೆ ಬೇಕಾದ ತಗೊಳ್ಳುವುದು. ಹೌದು, ನಾವು ಯಾವ್ದು ಭಾಗವತಿಗೆ ಮುಂದುವರೆದ್ರೆ ಅದ್ರ ಪಾಠಗಳು ಜಾಸ್ತಿ ಮುಂದುವರ್ತದೆ, ಅಥವಾ ಹೆಜ್ಜೆನೆ ಮುಂದುವರ್ತದೆ ಅಂದ್ರೆ ಅದ್ರದ್ದು ಹಾಗೆ. ಫಸ್ಟ್ ವರ್ಷ ನಾನು ಆಕ್ಚುಲಿ ನಾವು ಹೋದಾಗ ನಾನು ಭಾಗವತ ಆಗ್ತೇನೆ ಅಂತ ನನ್ ಮನಸ್ಸಲ್ಲಿ ಹಾಡ್ತಿದ್ದೆ. ಸ್ವರ ಇತ್ತು ಆವಾಗ, ಸ್ವರ ಒಡಿಲಿಲ್ಲ. SSLC ವರೆಗೆ ನಮ್ ಸ್ವರ ಒಡಿಲಿಲ್ಲ, ಸಣ್ಣ ಸ್ವರ ಇತ್ತು. ಒಳ್ಳೆ ಹೇಳ್ತಿದ್ದೆ. ಕ್ಲಾಸ್ ಮುಗ್ದ್ಮೇಲೂ ಗುರುಗಳು ಸುಬ್ರಹ್ಮಣ್ಯಾಚಾರ್ಯ ಆಚೆ ಕರ್ಕೊಂಡು ಹೋಗಿ ಹಾರ್ಮೋನಿಯಂ ಹಿಡಿಸಿ ಸಣ್ಣ ವಯಸ್ಸಲ್ಲ ಹೈ ಪಿಚ್ 3 ಶ್ರುತಿಯಲ್ಲೆಲ್ಲ ಹಾಡ್ತಿದ್ದೆ. ನಾನಂದ್ರೆ ಭಾರಿ ಪ್ರೀತಿ ಅವರಿಗೆ. ಎಲ್ಲರೂ ಅವರೆಲ್ಲ ಹೊರಗಡೆ ಆಟಕ್ಕೆಲ್ಲ ಹೋಗುದಿದ್ರು. ಅವ್ರು 6 ತಿಂಗಳು ಮಾತ್ರ ಇರ್ತಿದ್ರು. ಮತ್ತೆ ಮೇಳ ಸ್ಟಾರ್ಟ್ ಆದ್ಮೇಲೆ ಮಂದ್ರತಿ ಮೇಳ ಇರ್ತಿದ್ರು, ಮೇಳ ಸ್ಟಾರ್ಟ್ ಆದ್ಮೇಲೆ ಮೇಳಕ್ಕೆ ಬರ್ತಿದ್ರು. 6 ತಿಂಗಳು ಮಾತ್ರ ಅಲ್ಲಿ ಕಲಿಸ್ಲಿಕ್ಕಿದ್ರು. ಅಲ್ಲಿರುವಾಗ ಕೆಲವು ಆಟ ಬರ್ತಿತ್ತು. ಈ ಕ್ಲಾಸ್ ಮುಗಿದ ಮೇಲೆ ಹೊರಗಡೆ ಆಟಕ್ಕೆ ನನ್ನ ಕರ್ಕೊಂಡು ಹೋಗಿದ್ರು. ನಾಗೂರು ಒಂದು ಲಲಿತಾ ಕೃಷ್ಣದಲ್ಲೋ ಗೋಪಾಲಕೃಷ್ಣದಲ್ಲೋ ಕಲಾಮಿನದಲ್ಲೋ ಒಂದು ಆಟ ಆಗಿತ್ತು. ಅಲ್ಲೂ ಸಹಿತ ಕರ್ಕೊಂಡ್ ನಂಗೆ ನೆನಪುಂಟು. ಕಂಸ ದಿಗ್ವಿಜಯ ಪ್ರಸಂಗ, ವಿದ್ಯಾಧರ ಜಲವಳ್ಳಿಯವರದ್ದು ಕಂಸ, ಅಶೋಕ್ ಭಟ್ಟದೇನೋ ಯಾರು ನೆನ್ಪುಂಟು. ನಾನು ಅವ್ರು ಒಟ್ಟಿಗೆ ಬಂದದ್ದು ನೋಡ್ಲಿಕ್ಕೆ ಬಂದದ್ದು, ಕಲಿಸಿದ್ರು. ಆಮೇಲೆ ಇವ್ರ ಹೆಜ್ಜೆಗೆ ವೆಂಕಟರಮಣ ಗಾಡಿಗಳು, ಅದ್ಭುತ ಹೆಜ್ಜೆಗಾರಿಕೆ. ಅವರು ಎಲ್ಲಿವರೆಗಪ್ಪ ಕೇಳಿದ್ರೆ NSD ವಿದ್ಯಾರ್ಥಿಗಳೆಲ್ಲ ಬರ್ತಾರೆ. ಅವರೆಲ್ಲ ಬಂದ್ರೆ ಅವ್ರು ತುಂಬಾ ಫಾಸ್ಟ್. ನೀವ್ ಏನ್ ಹೇಳಿ ಬೇಕಾದ್ರೆ ಹಾಡು ಹೇಳಿ ಅಥವಾ ಹೆಜ್ಜೆ ಹೇಳಿ ನೀವು ಬಾರಿಸಿ ವೆರಿ ನೆಕ್ಸ್ಟ್ ಮೂಮೆಂಟ್ ಅದನ್ನ ಫಾಲೋ ಮಾಡ್ತಾರೆ. ಅಷ್ಟು ಫಾಸ್ಟ್ NSD ವಿದ್ಯಾರ್ಥಿಗಳು ಅಂದ್ರೆ ಅಷ್ಟು ಫಾಸ್ಟ್. ಅಂತ ವಿದ್ಯಾರ್ಥಿಗಳಿಗೆ ಅವರು ನ್ಯಾಷನಲ್ ಡ್ರಾಮಾ ಇನ್ಸ್ಟಿಟ್ಯೂಟ್ ಅವರು ಅಲ್ಲಿ ಸೆಲೆಕ್ಟೆಡ್. ಅದು ಸಬ್ಜೆಕ್ಟ್ ಸರ್, ಅದ್ರ ಬಗ್ಗೆ ಕರೆಕ್ಟ್ ನಾಲೆಜ್ ಇಲ್ಲ. ಅವ್ರು ಬರುದು ಹಾಗೆ ಅವರು ಒಂದು 15 ದಿವಸ 1 ತಿಂಗಳ ಕ್ಯಾಂಪ್ ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಇಲ್ಲಿ ಒಂದು ಪ್ರದರ್ಶನ ಹಾಗೆ ಮಾಡಿ ಅವರಿಗೆ ಸ್ಟಡಿ ಮೋಸ್ಟ್ಲಿ ಅಂತವ್ರಿಗೆ ಇವರು ನಮ್ಮಲ್ಲಿ ರೂಪಕ ತಾಳದಷ್ಟು ಹೇಗೆ ಅಂದ್ರೆ ದೀಮ್ ಕಿಟ ದೀಮ್ ದೀಮ್ ಕಿಟ ತಕ ದೀಮ್ ಕಿಟ ತಕ ತದ್ದಿನ್ನ, ಇದು ರೂಪಕ ತಾಳದಷ್ಟು. ಇದಕ್ಕೆ ಹೆಜ್ಜೆಯಲ್ಲಿ ಹೇಗೆ ಬರ್ತದೆ ಅಂದ್ರೆ ತೈ ತದ್ದಿನ್ನಕ ದೇಮ್ ತದ್ದಿನ್ನಕ. ಕುಣಿವಾಗ ರೂಪಕ ತಾಳದ ಹೆಜ್ಜೆ ಅದೇ. ಆದ್ರ ವೆಂಕಟರಮಣ ಗಾಣಿಗರು ಆ ದೀಮ್ ಕಿಟ ದೀಮ್ ದೀಮ್ ಕಿಟ ತಕ ದೀಮ್ ಕಿಟ ತಕ ತದ್ದಿನ್ನ ಈ ಪ್ರತಿ ಅಕ್ಷರಕ್ಕೂ ಹೆಜ್ಜೆ ಹಾಕ್ತಿದ್ರು. ಅದು ಮಾತ್ರ ಅವರಿಗೆ ಸುಮಾರು ಟೈಮ್ ಆಯ್ತು ಕಲಿಲಿಕ್ಕೆ ಆಗ್ಲಿಲ್ಲ. ಈಗ ಅದು ಎಂತ ಗೊತ್ತಾ, ಈಗ ದೀಮ್ ಕಿಟ ದೀಮ್ ದೀಮ್ ಕಿಟ ತಕ ದೀಮ್ ಕಿಟ ತಕ ತದ್ದಿನ ಬೇರೆ ಬೇರೆ. ಇದು ಒಂದೇ ಪೀಸ್ ರಿಪೀಟ್ ಆದ್ರೆ ಸುಲಭ, ಇಲ್ಲಿ ಬೇರೆ ಆಗ್ತದೆ, ಬೇರೆ ಆಯ್ತು. ಅದು ಆಕ್ಚುಲಿ ನಮ್ಗೆ ಆಗ ಅದ್ರ ಬಗ್ಗೆ ಅಂತ ನಾಲೆಜ್ ಇಲ್ಲ. ಅದಿದ್ರೆ ಅದನ್ನ ಹಿಡ್ಕೊಂಡಿರ್ಬೋದಿತ್ತು. ನಮ್ದೊಂದು ವಸ್ತ್ರ ಆಗ್ತಿತ್ತು. ಈಗ ಯಾರಿಗೂ ಒಬ್ರಿಗೆ ಹೇಳಿಕೊಡ್ಬೋದಿತ್ತು. ಆಗೆಲ್ಲ ಅಂತ ಇದು ಇಷ್ಟು ಉಂಟಂತೆ ಅಂತ
ನಾಲೆಜ್ ಇಲ್ಲ. ಹೌದೌದು. ಸಣ್ಣ ಅಂದ್ರೆ ಮ್ಯಾಚೂರ್ಡ್ ಆಗ್ಲಿಲ್ಲ, ಅಷ್ಟು ಮ್ಯಾಚೂರ್ಡ್ ಆಗ್ಲಿಲ್ಲ. ಹ್ಮ್. ಇದು ವೆಂಕಟರಮಣ ಗಾಡೆ ಮೊದ್ಲಿಗೆ ಮೂರೂರು ಸುಬ್ರಹ್ಮಣ್ಯ, ಸಾರಿ ಗಜನಾಯಕರು ಅಂತಿದ್ರು. ಅವರ ರಜೆ ಹೋದಾಗ ಮೂರೂರು ಸುಬ್ರಹ್ಮಣ್ಯ ಹೆಗಡೆ ಅಂತ ಅವರು ಕಳೆದ ವರ್ಷ ಮೆಕ್ಕೆ ಕಟ್ ಮಾಡಿದ್ರು, ಅವ್ರು ಬರ್ತಿದ್ರು. ಆಮೇಲೆ ಮೂರೂರು ನರಸಿಂಹ ಹೆಗಡೆ ಅಂತ ಬರ್ತಿದ್ರು, ಅವರೆಲ್ಲ ಗುರುಗಳೇ. ಆಮೇಲೆ ಅನಂತ ಹೆಗಡೆ ಅಂತಾರಿಗೆ, ಆಮೇಲೆ ಸದಾಶಿವ ಭಟ್.